ಇಲ್ಲಿ ಸುತ್ತುವ ಗಾಳಿ ಊರಲ್ಲಿ ಯಾಕಿಲ್ಲ ಗೆಲುವಲು ದರ್ಶನಕ ನಗುವಲು ಹ್ಯಾಪಿ ಬರ್ತ್ಡೇ ದರ್ಶನಕ ನಿಮಗೆ ವಂದನೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ವ್ಲಾಗ್ಸ್. ಆ್ಯಂಡ್ ಇದು ಚಿಕ್ಕಮಂಗ್ಳೂರಿನ ಡೇ 2 ವ್ಲಾಗ್. ಎಲ್ಲರೂ ಬೆಳಗ್ಗೆ ತುಂಬಾ ಎಕ್ಸೈಟೆಡ್ ಆಗಿ ಬೇಗ ಎದ್ದು ಕ್ವಿಕ್ಕಾಗಿ ರೆಡಿಯಾಗಿ ನಾವು ಹೊರಟಿದ್ದು ಎಲ್ಲಿಗೆ ಅಂತ ನಿಮ್ಮ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ಎಲ್ಲರೂ ಕೂಡ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಕೂಡ ಆದ್ವಿ. ನಾವು ಇಲ್ಲಿಂದ ಸುಮಾರು 5 ಗಂಟೆಗೆ ಹೊರಟ್ವಿ ಅನ್ಸುತ್ತೆ ಪ್ರಾಬಬ್ಲಿ. ಆ್ಯಂಡ್ ನಾವು ಇಲ್ಲಿಂದ ಕಾರಲ್ಲಿ ಹೋಗಿ ಮುಂದೆ ಟ್ರಕ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಆಗಿದ್ದ ಕತೆನೇ ಬೇರೆ. ಏನಾಯಿತು ಏನು ಅಂತ ನೀವು ಹಂಗೆ ಕಂಟಿನ್ಯೂ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸಲ್ಲಿ ಕಾನ್ವರ್ಸೇಷನ್ ಇದ್ದಿದ್ದು, ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡ್ದ ಅಂತ. ಇಲ್ಲೆಲ್ಲರೂ ಕ್ಯಾಮ್ರಾ ಕಾನ್ಷಿಯಸ್ ಇದ್ದಿರಲಿಲ್ಲ, ನಾನು ಯಾರಿಗೂ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ಅಥವಾ ತುಂಬಾ ವ್ಲಾಗ್ಸ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಆ ಸ್ಪೇಸ್ ಇರಬೇಕು ಅಂತ. ಆ್ಯಂಡ್ ಫೈನಲಿ ಹೊರಟು ಬಾರೆ. ಲಿಪ್ಸ್ಟಿಕ್ ಎತ್ಕೊಂಡಾಳೆ. ಇಲ್ಲೇ ಈ ರೇಂಜಿಗಿದೆ. ಟಾಪ್ ವ್ಯೂ ಹೆಂಗಿರ್ಬೇಡ, ಹೋಗ್ತಿರೋದೇ ಫಾಗಲ್ಲಿ. ಅದು ಮಸ್ತಾಗಿದೆ ನೋಡೋದು. ಅದು ಬೇಜಾನ್ ಚಳಿ ಆಗ್ಬೋದು. ತರಬೇಕಿತ್ತು ಅತ್ತಿ. ಹೌದು, ಅಮ್ಮ ಯಾಕೆ ಹೇಳಿ ನಡೆಯೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಹೋಗಿದ್ದು ಮುಳ್ಳಯ್ಯನಗಿರಿ ಹಿಲ್ಸ್ ಫಸ್ಟು. ನಾವಿಲ್ಲಿ ಟ್ರಕ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ತುಂಬಾ ಜನ ಇದ್ದರು ಆ್ಯಂಡ್ ಸಿಕ್ಕಾಬಡೆ ಚಳಿ ಆಗ್ತಿತ್ತು. ಆ್ಯಂಡ್ ಜೀಪ್ ಕೂಡ ಇತ್ತು, ಬಟ್ ನಾವು ಜೀಪಲ್ಲೇ ಹೋಗೋಣ, ಚೆನ್ನಾಗಿರುತ್ತೆ ರೈಡು ಅಂದ್ಕೊಂಡು ಜೀಪ್ನ ಪ್ರಿಫರ್ ಮಾಡ್ಕೊಂಡು ಜೀಪಲ್ಲಿ ಹೋದ್ವಿ. ಅಲ್ಲಿನ ಡ್ರೈವರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಡ್ರೈವಿಂಗ್ ಅನ್ಬೋದು. ಬಟ್ ಪ್ರಾಬಬ್ಲಿ ಅವರೆಲ್ಲ ಅಷ್ಟು ರ್ಯಾಶಾಗಿ ಓಡಿಸ್ಲೇಬೇಕನ್ಸುತ್ತೆ, ಬಿಕಾಸ್ ಅಂಥ ಟರ್ನ್ಸಲ್ಲಿ. ಬಟ್ ಸಖತ್ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ರೈಡ್ ಅಂತೂ. ಬಟ್ ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ದ ವೆದರ್ ವಾಸ್ ಅಲ್ಟಿಮೇಟ್, ಸಿಕ್ಕಾಬಡೆ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ ಚಳಿ ಕೂಡ ಆಗ್ತಿತ್ತು. ಆ ಮಂಜು ಮಧ್ಯದಲ್ಲಿ ಚೆನ್ನಾಗಿತ್ತು ಒಂಥರ. ಇಟ್ ವಾಸ್ ಟೂ ಗುಡ್. ಬಟ್ ಸಖತ್ತಾಗಿದೆ ಅಲ್ಲ. ಬಾರೆ ನೀನು ಬಾ. ಅವರು ಯಾಕೆ ಹಂಗೆ ಡ್ರೈವ್ ಮಾಡೋಣ, ಅವ್ರು ಓಡಿಸಿ ಅಭ್ಯಾಸ ಆಗಿರುತ್ತಲ್ವ, ಅದಕ್ಕೆ. ಆ ಜೀಪಿಂದ ನಾವು ಟಾಪ್ ಬೆಟ್ಟಕ್ಕೆ ಪೀಕಿಗೆ ಹೋಗಬೇಕು ಅಂದರೆ ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಆ್ಯಂಡ್ ಸೊ ನಾವಿಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ, ಮಾತಾಡ್ಕೊಂಡು ರೇಗಿಸ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಈ ಥರ ನಮ್ಮ ಕೈ ಬೇಕಾಗತ್ತಾ? ಬೇಡ ನಮಗೆ, ಬನ್ನಿ ಹೋಗೋಣ. ಜೀವನ ಇನ್ನೂ ಬೇಜಾನೆ. ನಮ್ಗೆ ಜೀಪ್ ಡ್ರೈವರ್ ಕರೆಕ್ಟಾಗಿ ಕರ್ಕೊಂಬಂದ. ಹಾಂ, ಹೆಂಗೆ ಬರ್ತಾವ್ರು ನೋಡಿ ಅವರು. ಹಿಂಗೆ ಬನ್ನಿ ಸುಮ್ಮನೆ.
ನೀವು ಹೋಗ್ತೀರಾ? ಅಲ್ಲೆಲ್ಲ ಕಾಣ್ತಾರೆ. ಅವ್ರಿಗೆ ನೀವು ಯಾರು ಕಾಣ್ತಿರಲ್ಲ. ಈ ಕಡೆಯಿಂದ ಬಾ. ಯಾಕೆ ಬೇಕಿತ್ತು ಈ ಸಾಹಸ? ಏನಕ್ಕೆ ಬೇಕು? ಬರ್ರಿ ಅಂತಾನೆ ಮಾಡೋದೆಲ್ಲ. ಕೂತ್ಕೊಳ್ರಿ. ಅಯ್ಯೋ ಕ್ರಾಕ್ಸ್ ಎಲ್ಲ ಹೋಯ್ತು. ನಂಗೆ ಲವ್ ಸ್ಟೋರಿ ನೋಡಕ್ ಆಯ್ತಲ್ಲ ಗುರು. ಜರುಗು ಆ ಕಡೆ. ಕ್ರಾಕ್ಸ್ ಕಿತ್ತಾಗ ಹೆಂಗಾಗಿದ್ಯಾ ನೋಡ್ಕೊಂಡು ಕಾಲೆಲ್ಲ ಮಾಡೋದೆಲ್ಲ ಇಂತಾನೆ. ಇಲ್ಲಿ ಮೇಲೆ ಇವ್ರು ಪ್ರೊಫೆಷನಲ್ ಫೋಟೋಗ್ರಾಫರು. ಈ ಕಡೆ ಹೋಗ್ಬಿಡೆ. ಆ್ಯಂಡ್ ಫೈನಲಿ ಪೀಕ್ ಹತ್ರ ಹೋಗಿ ಒಳ್ಳೊಳ್ಳೆ ಫೋಟೋಸು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡಿ ಎಲ್ಲರೂ ಸಖತ್ ಎಂಜಾಯ್ ಮಾಡಿಕೊಂಡು ನಾವು ವಾಪಸ್ಸು ಈಗ ನಾವು ಎಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ನಾವು ಮತ್ತೆ ಜೀಪಲ್ಲೇ ಹೋಗಬೇಕಾಗಿತ್ತು. ಸೊ ಜೀಪಿಗೆ ವೆಯ್ಟ್ ಮಾಡಬೇಕಾಗಿತ್ತು. ಆ್ಯಂಡ್ ನೀವು ನೋಡ್ತಿರ್ಬೋದು ಈ ಕಡೆ ಎಷ್ಟು ಫಾಗ್ ಇದೆ ಆ್ಯಂಡ್ ಆ ಕಡೆ ಅಷ್ಟು ಬಿಸಿಲು ಬರ್ತಾಯಿತ್ತು. ನಾವು ಬೆಳಗ್ಗೆನೇ ಹೋಗಿರೋದ್ರಿಂದ ನಮ್ಗೆ ತುಂಬಾ ಫಾಗ್ ಇತ್ತು. ನಾವು ಇನ್ ಕೇಸ್ ಒಂದು ಸ್ವಲ್ಪ ಲೇಟ್ ಆಗಿದ್ರು ಕೂಡ ವಿ ಕುಡಂಟ್ ವಿಟ್ನೆಸ್ ದ ಫಾಗ್ ಅಂತ ಹೇಳ್ಬೋದು. ಆದರೆ ತುಂಬ ಅಂದರೆ ತುಂಬ ಚಳಿ ಇತ್ತು. ಆ್ಯಂಡ್ ಬರ್ತಾ ಕೂಡ ಜೀಪ್ ಆ್ಯಕ್ಸಸ್ ತೊಗೊಂಡೆ ನಾವು ವಾಪಸ್ ಕಾರ್ ಪಾರ್ಕಿಂಗ್ ಹತ್ರ ಹೋದ್ವಿ. ಆ್ಯಂಡ್ ಅವ್ರನ್ನೇ ಕೇಳ್ತಾಯಿದ್ವಿ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ಬೋದು ಏನು ಅಂತ. ಇದ್ರ ಮಧ್ಯದಲ್ಲಿ ನಾವು ಜರಿ ಫಾಲ್ಸ್ಗೆ ಹೋಗಲೇಬೇಕು ಅಂತ ಡಿಸೈಡ್ ಆಗಿದ್ವಿ. ಅವಾಗ ಅವ್ರು ಅಲ್ಲಿ ಒಂದು ಸ್ಟೋರಿ ಹೇಳ್ತಿದ್ರು ಅಲ್ಲಿನ ಜೀಪ್ ಡ್ರೈವರ್. ಏನಪ್ಪ ಅಂದರೆ ಫ್ಯೂ ಇಯರ್ಸ್ ಬ್ಯಾಕ್ ಹಿಂಗೆ ಜರಿ ಫಾಲ್ಸ್ ಆ್ಯಕ್ಚುಲಿ ಅದು ಪ್ರೈವೇಟ್ ಫಾಲ್ಸ್ ಈಗ ಏನಕ್ಕಾಗಿರೋದು ಅಂದರೆ ಮುಂಚೆ ಯಾವುದೋ ಟೂ ಕಪಲ್ಸ್ ಏನೋ ಹೋಗಿದ್ರು. ಸೊ ದ್ಯಾಟ್ ಅವರಲ್ಲಿ ಕಳೆದೋಗಿದ್ರು. ಅವಾಗ GPS ಆ್ಯಕ್ಸಸ್ ಇರ್ತಾ ಇರಲಿಲ್ಲ ಅಂಥ ಜಾಗದಲ್ಲಿ. ಆ್ಯಂಡ್ ಡ್ರೋನ್ ಕೂಡ ಇನ್ವೆಂಟ್ ಆಗಿರಲಿಲ್ಲ ಇನ್ನೂ. ಮ್ಯಾಪ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಅವರು ಎಲ್ಲೋ ಹೋಗಿ ಮಿಸ್ಪ್ಲೇಸ್ ಆಗೋಗಿದ್ರು. ಆ್ಯಂಡ್ ಎಷ್ಟು ದಿವಸ ಆದರೂ ಅವ್ರು ಸಿಕ್ಕಿರಲಿಲ್ಲ. ಆಲ್ಮೋಸ್ಟ್ 12 ಡೇಸ್ ಗಂಟ ಅವ್ರು ಹೆಂಗೆ ಸರ್ವೈವ್ ಆದರು ಏನು ಅಂತ ಗೊತ್ತಿಲ್ಲ. ಬಟ್ ಕೊನೆಗೂ ಹೆಂಗೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಂಡುಹಿಡ್ದು ಆ್ಯಂಡ್ ದೇ ವರ್ ರೆಕಗ್ನೈಸ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಂತ ಕೂಡ ಹೇಳ್ತಿದ್ರು. ಆ್ಯಂಡ್ ಇದಿಷ್ಟು ನಮಗೆ ಗೊತ್ತಾಗಿದ್ದಂಥ ಸುದ್ದಿ. ಸೊ ನಾವು ಜರಿ ಫಾಲ್ಸು ಕೂಡ ಜೀಪ್ ಆ್ಯಕ್ಸಸ್ ಮಾಡಲೇಬೇಕು ಅಂತ ಗೊತ್ತಾಯಿತು. ನಮ್ಮ ಕಾರ್ ಅಲ್ಲಿ ಗಂಟ ಹೋಗಲ್ಲ ಅಂತ ಬಿಕಾಸ್ ಆ್ಯಸ್ ಇಟ್ ಈಸ್ ಪ್ರೈವೇಟ್ ವಾಟರ್ ಫಾಲ್ಸ್. ಮ್ಯಾಪ್ ಇಲ್ಲ ವರ್ಕ್ ಆಗಲ್ವಲ್ಲ. ಹೋಗ್ತಾನೆ ಅವಳು. ಎಲ್ಲೋಳೆ ಎಲ್ಲೋದ್ನಳು ಅಲ್ವದ್ಲು ಒಬ್ಳೆ ಏನು ತಗೊಳಕ್ ಹೋಗೋಳೆ? ಇಲ್ಲ ಅಂಗಡಿ ಹೋಗೋಳೇನು ತಗೊಬನ್ನಿ. ನೀರೇನೋ ಗುದ್ಬಿಡು ನನ್ನ ಸೈಡ್ ಬನ್ನಿ. ಏನು ಬೇಡ. ಏನು ತಗೊಳಕ್ ಬಂದಿದ್ಯಾ? 5 ಲೀಟರ್ಸ್ ಅಂತಿರೋದು. ಸೀರಿಯಸ್ ಅಯ್ಯೋ ಜೋಳ ತಗೋತೀನಿ ಬಟ್ ಅದಕ್ಕೂ ಮುಂಚೆ ನೀರು ಬೇಕು. ಒಬ್ಳೆ ಅಂದ್ಬಿಟ್ಟಿದ್ಯಾ? ನಮ್ಗೆ ಯಾರಿಗೂ ಕೇಳಿದೆ ನೀರು. ಆ್ಯಂಡ್ ಇಲ್ಲಿ ಸಿಕ್ಕಾಬಟ್ಟೆ ಎಲ್ಲರಿಗೂ ತರ್ಸ್ಟಿ ಫೀಲ್ ಆಗ್ತಾಯಿತ್ತು. ಅಟ್ಲೀಸ್ಟ್ ನೀರೋ ಜ್ಯೂಸೋ ಕುಡಿಯೋಣ ಅಂದರೆ ಇಲ್ಲಿ ಎಲ್ಲ ಕಡೆ ಬರೀ 5 ಲೀಟರ್ ವಾಟರ್ ಕ್ಯಾನ್ ಇದ್ದಿದ್ದು. ಎಲ್ಲೂ 1 ಲೀಟರ್ ವಾಟರ್ ಬಾಟ್ಲ್ ಆಗಲಿ ಹಾಫ್ ಲೀಟರ್ ವಾಟರ್ ಬಾಟ್ಲ್ ಆಗಲಿ ಇರಲಿಲ್ಲ. ಆ್ಯಂಡ್ ನಾವಿಲ್ಲಿ ಬೆಟ್ಟಕ್ಕೆ ರೀಚ್ ಆಗೋ ಮುಂಚೆನೇ ನಮ್ಮ ಕಾರೆಲ್ಲ ಚೆಕಿಂಗ್ ಮಾಡಿ ಅವರು ನಮ್ಮ ಹತ್ರ ಏನೇ ಪ್ಲಾಸ್ಟಿಕ್ಸ್ ಇದ್ರೂ ಅದನ್ನು ಬಿಸಾಕ್ಸ್ಬಿಡ್ತಾರೆ. ಆ್ಯಂಡ್ ಫೈನಲಿ ಇಲ್ಲಿ ಜೋಳ ತೊಗೊಂಡು ಎಲ್ಲರೂ ಜೋಳ ತಿನ್ಕೊಂಡು ಹೊರಟ್ವಿ. ಬಟ್ ಇಲ್ಲಿ ಜೋಳ ಸಖತ್ ಡಿಫ್ರೆಂಟ್. ಅದು ಸುಮ್ಮನೆ ಮುಂದೆ ಮಾತ್ರ ತುಂಬ ನೀಟಾಗಿ ಬೆಂದಿರಂಗೆ ಕಾಣುತ್ತೆ. ಬಟ್ ಒಳಗೆ ಏನೂ ಬೆಂದಿರಲಿಲ್ಲ. ಚೆನ್ನಾಗಿಲ್ವಾ? ನಿಮ್ಗೆ ಇಷ್ಟ ಆಗಿದಾ? ನಾವು ಇಲ್ಲೇ ಬರ್ತೀವಿ. ಕಾಯ್ತಾ ಐತೆ ಅಲ್ಲಿ ತಿನ್ನಕ್ಕಾಗ್ತಿಲ್ಲ. ವೇಸ್ಟ್. ಕಾರ್ ತೊಗೊಂಡ್ಬಿಡ್ತೀನಿ ಇಲ್ಲೇ ರೀ. ಬರಲಾ? ಹಾಂ. ಆ್ಯಂಡ್ ನಾವು ನೆಕ್ಸ್ಟ್ ಇಲ್ಲಿಂದ ಹೋಗಿದ್ದು ಜರಿ ಫಾಲ್ಸ್ಗೆ. ನಾವು ತಿರ್ಗಾ ಕಾರ್ ಪಾರ್ಕ್ ಮಾಡಿ ಇನ್ನೊಂದು ಕಡೆ ಅಲ್ಲಿಂದ ತಿರ್ಗಾ ಇನ್ನೊಂದು ಜೀಪ್ ಆ್ಯಕ್ಸಸ್ ತೊಗೊಂಡು ನಾವು ಹೊರಟಿದ್ದು. ಬಟ್ ಅವರು ಇಲ್ಲಿ ಇಷ್ಟು ರಫಾಗಿ ಹೊರಟಿದ್ರೆ ಆಗೋದು. ಬಟ್ ನಾವು ಈ ಟ್ರಿಪ್ಪಲ್ಲೆಲ್ಲ ರೈಡ್ಸೇ ತುಂಬ ಎಂಜಾಯ್ ಮಾಡಿದ್ವಿ. ಕಂಪ್ಲೀಟ್ಲಿ ಆಫ್ ರೋಡಿಂಗ್ ಇತ್ತು. ಇದು ತುಂಬಾ ಚೆನ್ನಾಗಿತ್ತು.
ಆ್ಯಂಡ್ ಇದು ಸಕ್ಕ ಡೇಂಜರಸ್ ಆಗೂ ಇತ್ತು. ಬಟ್ ಅವ್ರಿಗೆ ಅಭ್ಯಾಸ ಇರೋದ್ರಿಂದ ಅವ್ರಿಗೇನು ಅನಿಸ್ತಿರ್ಲಿಲ್ಲ. ದೇ ಆರ್ ಓಕೆ ಆ್ಯಂಡ್ ಕಂಫರ್ಟೇಬಲ್ ಓಡ್ಸೋಕ್ಕೆ. ಬಟ್ ನಮಗೆ ಇದು ನಾವು ಟೂರಿಸ್ಟ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಭಯ ಇತ್ತು. ಬಟ್ ಇಟ್ ವಾಸ್ ವೆರಿ ಫನ್, ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅಷ್ಟೆಲ್ಲ ಟ್ರಾವೆಲಿಂಗ್ ಆದಮೇಲೆ ಫೈನಲಿ ಈ ಪ್ಲೇಸ್, ಈ ವ್ಯೂ ನೋಡಿದ ತಕ್ಷಣ ಇಟ್ ವಾಸ್ ಸೋ ಗುಡ್. ಸಕ್ಕ ಚೆನ್ನಾಗಿತ್ತು, ಸಕ್ಕ ತಣ್ಣಗೆ ಪ್ರಶಾಂತವಾಗಿತ್ತು ಅಂತ ಹೇಳ್ಬೋದು. ಆ ವಾಟರ್ ಫಾಲ್ಸ್ ಸೌಂಡ್ ಆಗಲಿ ಪ್ರತಿಯೊಂದು ಇಟ್ ವಾಸ್ ಸೂಪರ್ಬ್. ಆ್ಯಂಡ್ ನೀರು ಕೂಡ ತುಂಬ ತಣ್ಣಗಿತ್ತು ಆ್ಯಂಡ್ ಜನನೂ ಇದ್ದರು ಒಂದು ಸ್ವಲ್ಪ ಮಟ್ಟಿಗೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಕ್ಕ ದೊಡ್ಡ ಫಾಲ್ಸ್ ಇದು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಕೂಡ. ನೀವು ನಾನು ಸಾಕ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಕ್ರಾಕ್ಸ್ ಒದ್ದೆ ಆಗೋದ್ರೆ ಅವ್ರು ಹಂಗೆ ಹೋಗೋರೆ. ನಾನು ಹೇಳ್ತಾ ಇರೋದು ಮತ್ತೆ ಈಚೆ ಕಡೆ ನಡೆಯೋಕೆ ಮಣ್ಣಾಗತ್ತೆ ಅಂತ. ಆ್ಯಕ್ಚುಲಿ ನಾವು ಹೋಗಿರೋದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಮಾನ್ಸೂನಲ್ಲಿ. ಬಿಕಾಸ್ ಮಾನ್ಸೂನ್ ಸ್ಟಾರ್ಟಿಂಗಲ್ಲಿ ಹೋದರೆ ಸ್ವಲ್ಪ ಜನ ಕೂಡ ಕಮ್ಮಿ ಇರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಇನ್ ದ ಮಂತ್ ಆಫ್ ಜುಲೈ ತುಂಬಾ ಜನ ಜಾಸ್ತಿ ಆಗ್ತಾರೆ. ಸೊ ನಾವು ಜೂನ್ ಫಸ್ಟ್ ವೀಕಲ್ಲೇ ಹೊರಟಿದ್ದು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಲಿ ಈ ಪಾರ್ಟ್ನರ್ಸ್ ಫೋಟೋ ಬೇಕಾಗಿದ್ದಿದೆ. ತಣ್ಣಗಿದ್ಯಾ ನೀರು? ತಣ್ಣಗಿದ್ಯಾ? ಆ್ಯಂಡ್ ಬರ್ತಾ ನಾವು ತಿರ್ಗಾ ಜೀಪ್ ಹತ್ರ ಹೋಗಬೇಕು ಅಂದರೆ ಕೆಳಗೆ ಬಂದು ಸ್ವಲ್ಪ ಮುಂದೆ ಹೋಗಬೇಕಾಗಿತ್ತು. ಬರ್ತಾ ಜಾರ್ತಿದ್ದೀನಿ ಅನ್ನೋ ರೇಂಜಿಗೆ ನನಗೆ ಕ್ಷಮ ಕೊಟ್ಟರು. ಆ್ಯಂಡ್ ಈಗ ಗೊತ್ತಾಗ್ತಿದೆ ನಾನೇ ಬಕ್ರ ಆಗಿದ್ದು ಅಂತ. ಹೊಟ್ಟೆ ಹಸಿತೈತೆ. ಕ್ಯಾಮ ಈದ್ ಮುಬಾರಕ್. ಹೊಟ್ಟೆ ಹಸಿತೈತೆ. ಅಲ್ಲಿ ನಿಲ್ಸ್ತೀನಿ ಬಾ, ಸ್ಟೆಪ್ಸ್ ಫಾಲ್ಸ್ ಹತ್ರ. ಹಾಂ ಊಟ ಬೇಡವೇ? ಹೊಟ್ಟೆ ಹಸಿತೈತೆ. ಆ್ಯಂಡ್ ನಾವು ಬೆಳಗ್ಗೆಯಿಂದ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಏನು ತಿಂದಿರಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಜೋಳ ತಿಂದಿದ್ದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸಾಕಪ್ಪ ಅನಿಸ್ತಿತ್ತು. ಆ್ಯಂಡ್ ಬಟ್ ಅದು ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು. ಮುಂದೆ ಹೋಗ್ತಾ ಸ್ಟಾಪ್ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂತಿದ್ರು. ಫೈನಲಿ ಆನ್ ದ ವೇ ಹೋಗ್ತಾ ಅಲ್ಲಿ ಒಂದು ಪಿಚ್ ಸ್ಟಾಪ್ ತೊಗೊಂಡು ಎಲ್ಲೂ ಹೋಗ್ತಾ ಆನ್ ದ ವೇ ಎಲ್ಲೂ ದೊಡ್ಡ ರೆಸ್ಟೋರೆಂಟ್ ಆಗಲಿ ಏನೂ ಹೋಟೆಲ್ಸ್ ಆಗಲಿ ಸಿಕ್ಕಿಲ್ಲ. ಸೊ ದಟ್ ಅಟ್ಲೀಸ್ಟ್ ಇಲ್ಲಿ ಏನಾರೋ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಒಂದು ಸ್ಟಾಪ್ ಕೊಟ್ಟಿದ್ವಿ. ಮ್ಯಾಗಿ, ಕಾಫಿ, ತಿಂಡಿ ಅದು ಇದು ಅಂದ್ಕೊಂಡು ಸ್ನ್ಯಾಕ್ಸ್ ತೊಗೋತಾ ಇದ್ವಿ ಲೈಟಾಗೆ. ಬಿಕಾಸ್ ಎಲ್ಲರಿಗೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು ಆ ಟೈಮಲ್ಲಿ. ಆ್ಯಂಡ್ ಅವ್ರು ಕೂಡ ಡ್ರೈವ್ ಮಾಡಿ ಟಯರ್ಡ್ ಈ ಆಗಿದ್ರು. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಯಾರು ಅಂತ ಕಾಫಿ ನಾಡು ಚಂದು. ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಚಿಕ್ಕಮಂಗ್ಳೂರಿಗೆ ಹೋದಾಗ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಫೇಮಸ್ ಆಗಿರೋ ಕಾಫಿ ನಟ್ಸ್ ಅದು ಕೂಡ ಸಿಕ್ಕಿದ್ರು. ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ ತೊಗೊಂಡು ನಾವು ಕೂಡ ಒಂದು ಸುಮ್ಮನೆ ಫೇಕ್ ಬರ್ಡೇ ಸೆಲೆಬ್ರೇಷನ್ ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಚೆನ್ನಾಗಿತ್ತು ಒಂಥರ. ದರ್ಶಿನಿ ಬಾ. ಯಾರು ಬರ್ತಾರೆ? ಎಲ್ಲೋ ಬಾ ದರ್ಶಿನಿ ಬನ್ನಿ, ಹಾಂ ಈ ಕಡೆ ಬನ್ನಿ. ನಾನು ಹಿಂಗೆ ಹೇಳ್ಬೇಕಲ್ಲ, ಹಿಂಗೆ ಮಾಡ್ಬೇಕಲ್ಲ. ನಾನು ಪುನೀತಣ್ಣ, ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರೋ ನಮಸ್ಕಾರಗಳು. ದರ್ಶನ ಖಾನ್ ಬರ್ತಡೆ, ಹ್ಯಾಪಿ ಬರ್ತಡೆ. ನಿಮಗೂ ನಿಮ್ಮ ಫ್ರೆಂಡಿಗೂ ಒಳ್ಳೇದಾಗಲಿ. ವಾಲವಾಲು ಗೆಲುವಲು ದರ್ಶನ ಖಾನ್ ನಗುವಲು. ಹ್ಯಾಪಿ ಬರ್ತಡೆ ದರ್ಶನ ಖಾ, ನಿಮಗೆ ವಂದನೆ. ಬೆಂಗಳೂರಲ್ಲೂ ಚಂದ ಮಂಗಳೂರಲ್ಲೂ ಚಂದು ಚಿಕ್ಕಮಂಗ್ಳೂರಲ್ಲೂ ಚಂದ ನೀವೇ ನಮ್ಮ ಬಂದು. ಸಿಂಡ್ರಲ್ಲ ಓ ಸಿಂಡ್ರಲ್ಲ, ಬೆಂಗಳೂರಲ್ಲಿ ಮಳೆ ಬರ್ತೈತಿ ಅಂಬ್ರಲ್ಲ, ಅಯ್ಯೋ ಸಿಂಡ್ರಲ್ಲ. ಒಂದ್ಸಲ ಡಿಫ್ರೆನ್ಸು ನಮ್ಮ ಶಿವಣ್ಣರಿಗೆ 62, ನನಗೆ 42. ನಾವು ಕುಡಿತೀವಿ ಬೈಕಿಟ್ಟು ಕಾಫಿ. ಕಾಲ್ಮಿ ಓಜಿ ಬಿಲ್ಡಪ್ ಕೊಟ್ಕೊಂಡು ಬೀಡಿ ಸೇದ್ದೇನೋ ಅಲ್ಲ, ಬೆಳ್ಳಿಗಿರೋ ಹುಡುಗರು ನೋಡಿ ಅದಕ್ಕಿಷ್ಟನೋ ಅಲ್ಲ, ಸ್ವಂತ ವಾಸ ಮಾಡಿ ಬೆಳ್ಳಕ್ಕಿದ್ಯಾ? ಜನ್ಮ ಕೊಟ್ಟಿದ್ದು ಬೆಳ್ಳಕೋಳ ಅರ್ಜಿನಿ ಅಕ್ಕ, ಇವಳು ಬೆಳ್ಳಕೋಳ.
ಇವಳು ಬೆಳ್ಳಕೊಳ್ಳ. ಅದು ಡೈಲಾಗ್ಗಳನ್ನ ಮಾಡಬೇಕಾದ್ರೆ ಅದನ್ನ ಅಂದ್ರೆ ಬೆಳ್ಳಿಗಂದ್ರೆ ನಾವು ಅದು ಏನ್ ಮಾಡ್ಬೇಕಂದಾಗ ಆ ಸಂಗತಿಗಳನ್ನ ಅಲ್ಲಿ ಮಾಡ್ತೀವಿ. ಶಿವಣ್ಣಗೂ ತೋರಿಸಿರೋ ನಿಮ್ಮ ಹೇರ್ ಸ್ಟೈಲು. ನೋಡ್ತಾರೆ ಅಣ್ಣ ನೋಡ್ತಾರೆ. ಅಣ್ಣನೇ ನಂಗೆ ನಾನು ಇಡ್ಕೊಳ್ಳಿ ನಮ್ಮ ಅಣ್ಣ ಬೆನ್ ತಟ್ಟಿದ್ದಾರೆ. ನಮ್ಮ ಅಕ್ಕ ನಿಮ್ ಬಿಗ್ ಫ್ಯಾನ್ ಅಂದಿದ್ದಾರೆ. ಗುರುಗಳು ಚೆನ್ನಾಗಿದ್ದೀರಾ? ಮತ್ತೆ ನಮ್ಮ ಅಣ್ಣನಿಗೂ ನಾನು ಮುತ್ತೆಲ್ಲ ಕೊಟ್ಟಿದ್ದೀನಿ ಶಿವಣ್ಣರಿಗೆ. ಅಣ್ಣ ಪಪ್ಪಿ ಕೊಡ್ಲಾ? ಬನ್ನಿ ಬನ್ನಿ ಅಂತಾರೆ. ಎಷ್ಟು ಕ್ಯೂಟ್ ಆಗಿದಾರ. ಸೋ ನೈಸ್. ಆ್ಯಂಡ್ ಇಲ್ಲಿ ದ ಬೆಸ್ಟ್ ಥಿಂಗ್ ನಾನು ನೋಡಿದೆ ಅಂದರೆ ಇದೆ ಅಂತ ಹೇಳ್ಬೋದು. ಈ ಒಂದು ಪರ್ಸನ್ ಅವ್ರು ಎಲ್ಲೇ ಟ್ರಾವೆಲ್ ಮಾಡಿದ್ರು ಅವ್ರ ಪೆಟ್ನ ಕ್ಯಾರಿ ಮಾಡ್ತಾರೆ ಅಂತ ಅಂದರು. ಆ್ಯಂಡ್ ದಟ್ ವಾಸ್ ಸೋ ಸ್ಪೆಷಲ್. ತುಂಬಾ ಖುಷಿ ಆಯಿತು ನೋಡಿ. ವೇರ್ ಆರ್ ಯು ಕಮಿಂಗ್ ಫ್ರಮ್? I was staying in Nagwar a few months back. I shifted to BTM. They're my family. Oh, nice. What's its name? Google. So nice, Allah. It won't feel suffocated, something like that. Comedy killed. How nice. Sarah has been with me to Wayanad, Kurg, Sakleshpur. This is her first trip. Oh. Will they be okay with the weather? Yes, of course. The cooler the weather, the comfortable it is. ಅವ್ರು ಆಲ್ರೆಡಿ ಎಷ್ಟೋ ಜಾಗಕ್ಕೆ ಅವ್ರ ಪೆಟ್ಸ್ನ ಕರ್ಕೊಂಡು ಹೋಗಿದ್ದಾರೆ, ಈ ಥರ ಗಾಡಿಯಲ್ಲೇ ಕೂರಿಸ್ಕೊಂಡು ಟ್ರಾವೆಲ್ ಮಾಡಿಕೊಂಡು ಅಂತ ಅಂದರು. ಕೇಳಿ ತುಂಬ ಖುಷಿ ಆಯಿತು. ಇನ್ನೂ ಒಂದು ಸ್ಪೂನ್ ಬೇಕಿದ್ರೆ. Side. ಚೆನ್ನಾಗಿದೆ ಅನಿಸ್ತಿದೆ ನೋಡೋಕ್ಕೆ. ಬಾಯ್ ಇದನ್ನ ಹೋಗಿ ಶೀಟ್ ಬೆಟ್ಟ ಕಳೆ ಪೊಲೀಸರು ಒಳ್ಳೇದಾಗಿ ₹100 ಸಿಕ್ಕಿದ್ರು. ನನಗೆ ವಿಡಿಯೋ ಮಾಡ್ಕೊಂಡ್ರೆ ಅಲ್ಲಿ. ಆ್ಯಂಡ್ ಅಲ್ಲಿನ ಚಳಿಗೆ ಬಿಸಿ ಬಿಸಿ ಮ್ಯಾಗಿ, ಕಾಫಿ, ಟೀ ಎಲ್ಲ ಕುಡಿದು ಕಾಫಿ ನಡು ಚಂದು ಅವ್ರನ್ನ ಮಾತಾಡಿಸ್ಕೊಂಡು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ವಾಸ್ ಆ ಪರ್ಸನ್ ಹೂ ಕ್ಯಾರಿಡ್ ಡಾಗ್ ಅಲ್ಲ, ಅವ್ರ ಕಾನ್ವರ್ಸೇಷನ್, ಅವ್ರು ಹೆಂಗೆ ಟ್ರಾವೆಲ್ ಮಾಡ್ತಾರೆ ವಿತ್ ದ ಪೆಟ್ಸ್ ಅಂತ ಅವ್ರ ಹತ್ರ ಮಾತಾಡಿದ್ದು. ಆ್ಯಂಡ್ ದಟ್ ವಾಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಮ್ಯಾಗಿ ವಾಸ್ ಸ್ವಲ್ಪ ಡಿಫ್ರೆಂಟಾಗಿತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ನಾನು ಎಲ್ಲೇ ಹಿಲ್ ಸ್ಟೇಷನ್ಗೆ ಹೋದ್ರು ದಿಸ್ ಈಸ್ ಒನ್ ಆಫ್ ದ ಫೀಲ್ ದಟ್ ನಾನು ಎಲ್ಲೇ ಹಿಲ್ ಸ್ಟೇಷನ್ಗೆ ಹೋದ್ರು ಮ್ಯಾಗಿ ತಿನ್ನಬೇಕು ಅಂತ. ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಒಳ್ಳೆ ಹುಡುಗನ ಸಿಗ್ತಾರೆ, ಅದ್ರ ಬಗ್ಗೆ ಸುಮ್ಮನೆ ನಂತರ ಸಿಗ್ತಾರೆ. ಅದಕ್ಕೆ ನಮ್ಮ ತರನೇ ಒಳ್ಳೆ ಹುಡುಗ ಸಿಗ್ಲಿ ಅಂತಾನೆ ಹೇಳಿ. ನಾನು ಕಪ್ಪಗಿದ್ದೀನಿ ಅಷ್ಟೇ. ಆದ್ರೆ ದೇವರು ಕಪ್ಪಗಿರ್ತಾರೆ. ನಾನು ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರೋ ನಮಸ್ಕಾರಗಳು. ಯೂಟ್ಯೂಬಲ್ಲಿ ನಿಖಿತಾ ಬ್ಲ್ಯಾಕ್ ಕನ್ನಡ ಅಂತಿದೆ. ಇವರಿಗೆ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ, ಮತ್ತು ನಿಮಗೂ ಕೂಡ ಒಳ್ಳೇದಾಗಲಿ. ಇದೇ ಥರನೇ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡ್ತಾಯಿರಿ. ಅಲ್ಲಿಂದ ಹೊರಟಿ ನಾವು ನೆಕ್ಸ್ಟ್ ಹೋಗಿದ್ದು ಕೆಲವು ಸ್ಪಾಟ್ಸ್ ನೋಡೋಣ ಅಂತ. ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ನಾವಲ್ಲಿ ಮಾತಾಡಿದ್ದು ಆ ಕಾನ್ವರ್ಸೇಷನ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಮುಂದಕ್ಕೆ ಹೊರಟ್ವಿ. ನಾಳೆ ಎಷ್ಟೊತ್ತಿಗೆ ಹೊರಡಬೇಕು ಏನು ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ನ್ಯಾಯ ಸ್ಪಾಟ್ಸ್ನ ವಿಸಿಟ್ ಮಾಡ್ಬೋದು ಏನು ಕತೆ ಅಂತ. ಐ ನೋ ಈ ವ್ಲಾಗ್ ಸ್ವಲ್ಪ ಲೆಂತಿ ಆಯಿತು ಅಂತ ನಾನು ಇದರಲ್ಲೇ ಸೆಕೆಂಡ್ ಡೇ ವ್ಲಾಗ್ ಆ್ಯಂಡ್ ಆಲ್ಸೋ ದ ಥರ್ಡ್ ಡೇ ವ್ಲಾಗ್ ನಾವು ಹೊರಟಿದ್ದ ದಿವಸ ಏನಾಯಿತು ಅಂತ ಕೂಡ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಡೆ ಹಿಂಗೆ ಆಗ್ತೀನಿ, ಸಾಯಿಸ್ತೀನಿ ವಿತೌಟ್ ವಾಯ್ಸ್. ಹಿಂಗೆ ಆಗ್ತೀನಿ. ಇಲ್ಲಿ ಸುತ್ತುವ ಗಾಡಿ ಊರಲ್ಲಿ ಯಾಕಿಲ್ಲ, ನಾನು ನಿಮ್ಮ ಕಾಫಿ ನಾಡು ಚಂದು ಹಾಗೆ ಹಾಕ್ಬೇಕು. ಹಂಗೆ ಅಲ್ವಾ? ಯಪ್ಪ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವನ್ನ ಮೀಟ್ ಮಾಡ್ತೀವಿ ಅಂತ. ತಲೆಲೇ ಇರಲಿಲ್ಲ ಅವನು. ದರ್ಶನಿಗಂತೂ ಖುಷಿ. ಬರ್ತಡೇ ಒಂದು ಇದು ಬಂತು ಅಂತ.
ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡಿಂಗ್ ಎಷ್ಟು ಕ್ರಿಂಜಾಗಿ ಆಡ್ತಿದ್ಲು ಆ್ಯಂಡ್ ನಾವೆಲ್ಲ ಸೇರಿದಾಗ ನಾವು ಎಷ್ಟು ಫನ್ ಮಾಡ್ತೀವಿ ಅಂತ ಕ್ಯಾಪ್ಚರ್ ಮಾಡ್ತಿದ್ದೆ ಇಲ್ಲಿ. ಆ್ಯಂಡ್ ಆ ಮಿನಿಟಲ್ಲಿ ಅನ್ಸತ್ತೆ ಹಾಕ್ಬಾರ್ದು ಅಂತ, ಬಟ್ ದಿಸ್ ಆರ್ ದ ಮೆಮೊರೀಸ್ ವಾಟ್ ವಿ ಕ್ರಿಯೇಟೆಡ್ ಎಂಡ್ ಆಫ್ ದ ಡೇ ಅಲ್ವಾ. ಸೊ ಹಾಕೋದ್ರಿಂದ ಏನು ತಪ್ಪಿಲ್ಲ ಅಂತ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಯಾರು ಇದನ್ನೆಲ್ಲ ನೋಡಿ ಅನ್ಸಬ್ಸ್ಕ್ರೈಬ್ ಅಂತೂ ಮಾಡಬೇಡಿ. ಆ್ಯಂಡ್ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಸಾಕಷ್ಟು ವೀಡಿಯೋಸ್ ಬರೋದಿದೆ, ಅದನ್ನೆಲ್ಲ ನಿಮ್ಗೆ ಆದಷ್ಟು ಬೇಗ ತಲುಪಬೇಕು ಅಂದರೆ ನಮ್ಮ ಚಾನಲಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆಲ್ಲ ವೀಡಿಯೋಸು ಬೇಗ ಸಿಗುತ್ತೆ. ಆ್ಯಂಡ್ ವಾಪಸ್ ರೆಸಾರ್ಟ್ ಕಡೆಗೆ ಹೋಗಿ ಅಲ್ಲಿ ಪೂಲಲ್ಲಿ ತಿರ್ಗಾ ಬಿದ್ದು ಆಟ ಆಡಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಹೋಗಿದ್ವಿ. ಸ್ನ್ಯಾಕ್ಸಿಗೆ ಮಿರ್ಚಿ ಬಜ್ಜಿ, ಕಾಫಿ, ಟೀ ಇತ್ತು. ಅದನ್ನು ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು 3 ಜನ ಅಂತೂ ಎಲ್ಲ ಕಡೆ ಹೋಗಿ ಬರೀ ಮಾತಾಡೋದು, ಗಾಸಿಪ್ ಮಾಡೋದು. ದಿಸ್ ಆ್ಯಕ್ಚುಲಿ ದ ವುಮೆನ್ ಅಜೆಂಡಾನೇ ಇದು ಅನ್ಸುತ್ತಲ್ವ, ಎಷ್ಟಿರುತ್ತೆ ಮಾತಾಡೋಕ್ಕೆ ಅಂತ. ಆ್ಯಂಡ್ ಎಲ್ಲ ತಿಂದ್ಕೊಂಡು ಮಜಾ ಮಾಡಿಕೊಂಡು ರೆಸಾರ್ಟಲ್ಲಿ ಇದ್ದಂಥ ಸ್ಪೇಸಸ್ ಎಷ್ಟೊಂದು ನಾವು ನೋಡೇ ಇರಲಿಲ್ಲ. ಸೊ ಅದನ್ನೆಲ್ಲ ಹೋಗಿ ನೋಡ್ತಿದ್ವಿ, ಅಲ್ಲಿ ಇಂಡೋರ್ ಗೇಮ್ಸ್ ಎಲ್ಲ ಏನಿದೆ ಅಂತ. ಅಲ್ಲಿ ಕೆಲವು ಬರ್ಡ್ಸ್ ಇತ್ತು, ಅನಿಮಲ್ಸ್ ಇತ್ತು, ಚಿಕ್ಕ ಚಿಕ್ಕ ಹೋದು ಅದನ್ನೆಲ್ಲ ನೋಡ್ತೀವಿ. ಆ್ಯಂಡ್ ಆಲ್ಸೋ ನಾವು ಅಲ್ಲಿ ರ್ಯಾಬಿಟ್ ಕೂಡ ಇತ್ತು, ರ್ಯಾಬಿಟ್ನ ಕೂಡ ನೋಡ್ತಿದ್ವಿ. ಅಲ್ಲಿ ಚಿಕ್ಕ ಚಿಕ್ಕ ರ್ಯಾಬಿಟ್ಸ್ ಇತ್ತು ಆ್ಯಂಡ್ ತುಂಬಾ ಕ್ಯೂಟಾಗಿತ್ತು ಕೂಡ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ವಿ ಆ್ಯಂಡ್ ಅದ್ರ ಜೊತೆಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ವಿ. ಬಿಕಾಸ್ ನಾವು ಫಸ್ಟ್ ಡೇ ಬಂದಾಗ ಜಾಸ್ತಿ ರೆಸಾರ್ಟ್ ಕಡೆನೂ ಸುತ್ತಾಡೋಕ್ಕಾಗಿಲ್ಲ, ಟಯರ್ಡ್ ಆಯಿತು ಅಂತಲೇ ನಾವು ಮಲ್ಕೊಂಡಿದ್ದಾಯಿತು. ಸೊ ಅಟ್ಲೀಸ್ಟ್ ಸೆಕೆಂಡ್ ಡೇ ಈಚೆ ಕಡೆ ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಬಂದ್ವಿ. ಆ್ಯಂಡ್ ರೆಸಾರ್ಟಲ್ಲಿ ಕೂಡ ಎಷ್ಟೊತ್ತಂತ ಇರೋದು ಅಂದ್ಬಿಟ್ಟು ಕಾರ್ ತೊಗೊಂಡು ತಿರ್ಗಾ ಒಂದು ಸ್ವಲ್ಪ ಈಚೆ ಕಡೆ ಅಲ್ಲೇ ಲೋಕಲಲ್ಲಿ ಒಂದು ಸ್ವಲ್ಪ ತಿರುಗಾಡಿ ಅಲ್ಲಿ ಏನಾರೋ ಇದೆಯಾ ಅಂತೆಲ್ಲ ಚೆಕ್ ಮಾಡಿ ವಾಪಸ್ ನೈಟ್ ಬಂದು ಮಲ್ಕೊಬಿಟ್ವಿ ಊಟ ಎಲ್ಲ ಮಾಡ್ಕೊಂಡು. ಆ್ಯಂಡ್ ಐ ಕುಡಂಟ್ ಕ್ಯಾಪ್ಚರ್ ದಟ್, ಯಾಕಂದರೆ ಫೋನ್ ಸ್ಟೋರೇಜ್ ಫಿಲ್ ಆಗೋಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಈ 3 ಡೇಸಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿರೋದು ಅವತ್ತೇ ಅಂತ ಹೇಳ್ಬೋದು. ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಸಾರ್ಟಲ್ಲೇ ನಾವು ಹೊರಟ್ವಿ ಬೆಂಗಳೂರು ಕಡೆಗೆ. ಹೋಗ್ತಾ ಆನ್ ದ ವೇ ಯಾವ್ದಾರೋ ಸ್ಪಾಟ್ ಸಿಕ್ಕರೆ ವಿಸಿಟ್ ಮಾಡೋಣ, ಇಲ್ಲಾಂದರೆ ಸೀದಾ ಒಂದೇ ಸ್ಟ್ರೆಚಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ದು. ಮಧ್ಯದಲ್ಲಿ ಒಂದು ಸಲ ಊಟಕ್ಕೆ ಸ್ಟಾಪ್ ಕೊಟ್ಟು ಅಂತ. ಅದಕ್ಕೂ ಮುಂಚೆ ಫ್ಯೂಯಲ್ನ ರೀಫಿಲ್ ಮಾಡಿಕೊಂಡು ನಾವು ಹೊರಟ್ವಿ. ಹೋಗ್ತಾ ಆನ್ ದ ವೇ ನಮಗೆ ಅಲ್ಲೊಂದು ಬೋಟಿಂಗ್ ಸ್ಪೇಸ್ ಸಿಕ್ಕಿತ್ತು. ಆ್ಯಂಡ್ ಇದು ಬೋಟಿಂಗ್ ಪ್ಲೇಸ್ ಯಾವುದು ಅಂತ ಕೂಡ ಮರ್ತೋಗಿದ್ದೀನಿ, ಬಟ್ ತುಂಬಾ ಚೆನ್ನಾಗಿತ್ತು. ನೀವು ಹೋಗ್ತಾ ಆನ್ ದ ವೇ ಅಲ್ಲೇ ಸಿಗುತ್ತೆ. ಸಿಕ್ಕಾಪಟ್ಟೆ ಜನ ಅಂತೂ ಇರಲಿಲ್ಲ, ತುಂಬಾ ಮಿನಿಮಲ್ ಜನ ಇದ್ದಿದ್ದು. 200 per person or 300 per person ಆಗಿತ್ತು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ದೊಡ್ಡ ಸ್ಪೇಸ್, ಆದರೆ ಲಾಂಗ್ ರೈಡ್, ಆಲ್ಮೋಸ್ಟ್ ಒಂದು 20 minutes or 15 minutes ನಮಗೊಂದು ರೈಡ್ ಕರ್ಕೊಂಡು ಹೋಗಿದ್ರು ವಿತ್ ಆಲ್ ದ ಸೇಫ್ಟಿ ಮೆಷರ್ಮೆಂಟ್ಸ್. ಆ್ಯಂಡ್ ನೀವು ನೋಡ್ತಿರ್ಬೋದು ಎಲ್ಲರೂ ಲೈಫ್ ಜಾಕೆಟ್ಸ್ ಕೂಡ ಹಾಕ್ಕೊಂಡಿದ್ವಿ. ಡಿಫ್ರೆಂಟ್ ಬೋಟಿಂಗಿಗೆ ಡಿಫ್ರೆಂಟ್ ಪ್ರೈಸಿಂಗ್ ಕೂಡ ಹಾಕಿದ್ರು. ನಾವು ಎಲ್ಲರೂ ಒಂದೇ ಬೋಟಲ್ಲಿ ಕೂಡ ಅಂತಂದೇ ಚೂಸ್ ಮಾಡಿದ್ವಿ, ಸೊ ದ್ಯಾಟ್ ಮಜಾ ಇರುತ್ತೆ ಅಂತ. ನೀವು ನೋಡ್ತಿರ್ಬೋದು ಎಷ್ಟು ಸ್ಪೀಡಲ್ಲಿ ಹೋಗ್ತಿತ್ತು ಬೋಟು, ಅಂದರೆ ಸಖತ್ ಸ್ಪೀಡಲ್ಲಿತ್ತು. ಆ್ಯಂಡ್ ಸಖತ್ ತಣ್ಣಗಿತ್ತು. ಆ್ಯಂಡ್ ನಾವು ಎಂಜಾಯ್ ಮಾಡಿದ್ವಿ ಇದನ್ನು ಕೂಡ. ನೀವು ನೋಡ್ತಿರ್ಬೋದು ಅದು ಎಷ್ಟು ಕ್ರೇಜಿಯಾಗಿ ಮೂವ್ ಆಗ್ತಿದೆ. ಆ್ಯಂಡ್ ಬೋಟಿಂಗ್ ಮುಗಿಸ್ಕೊಂಡು ನಾವು ಹೋಗಿದ್ದು ಊಟಕ್ಕೆ. ನಾವು ಕುಣಿಗಲ್ ಹತ್ರ ಅನಿಸುತ್ತೆ ಊಟಕ್ಕೆ ಸ್ಟಾಪ್ ಮಾಡಿದ್ವಿ. ಅಲ್ಲೇನೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅಲ್ಲಿಂದ ನಾನು ವಾಪಸ್ ಬೆಂಗಳೂರು ಕಡೆಗೆ ಹೊರಟ್ವಿ. ಆ್ಯಂಡ್ ಬೆಂಗಳೂರು ಒಳಗೆ ಬಂದಮೇಲೆ ಟ್ರಾಫಿಕ್ಕಲ್ಲಿ ರೀಚ್ ಆಗೋದೇ ಸಿಕ್ಕಾಬಡೆ ಲೇಟ್ ಆಯಿತು. ಆ್ಯಂಡ್ ಇದಾಗಿತ್ತು ನಮ್ಮ ಚಿಕ್ಕಮಂಗ್ಳೂರು ವ್ಲಾಗ್. ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.